ಸ್ನೇಹಿತರೆ, ಚೀನಾದಲ್ಲಿ ಇನ್ ಮುಂದೆ ಯಾರು ಬೇಕಾದ್ರೂ ಯೂಟ್ಯೂಬ್, ಡಾಯಿನ್ ಅಥವಾ ಬಿಲಿಬಿಲಿನಲ್ಲಿ ಫಿನಾನ್ಸ್, ಹೆಲ್ತ್, ಲಾ ಅಥವಾ ಎಜುಕೇಶನ್ ಬಗ್ಗೆ ಮಾತನಾಡೋಕ್ಕಾಗಲ್ಲ. ಈ ವಾರ ಚೀನಾದ ಸೈಬರ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಚೈನಾ CAC ಹೊಸ ರೂಲ್ಸ್ ತಗೊಂಡ್ಬಂದಿದೆ. ಇದರ ಪ್ರಕಾರ ನೀವು ಈ ವಿಚಾರಗಳ ಬಗ್ಗೆ ಮಾತನಾಡಬೇಕು ಅಂದ್ರೆ ಅರ್ಹತೆ ಸಾಬೀತು ಮಾಡಬೇಕು. ನಿಮ್ಮ ಬಳಿ ಡಿಗ್ರಿ, ಲೈಸೆನ್ಸ್ ಅಥವಾ ಅಧಿಕೃತ ಪ್ರಮಾಣ ಪತ್ರ ಇರಬೇಕು. ಅದನ್ನ ಪ್ಲಾಟ್ಫಾರ್ಮ್ಗಳು ಡಾಯಿನ್, ವಿಬೋ, ಬಿಲಿಬಿಲಿ ಮುಂತಾದವುಗಳು ತಮ್ಮದೇ ತನಿಖೆ ಮಾಡಿ ವೆರಿಫೈ ಮಾಡ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ನೀವು ಮಾತನಾಡೋ ವಿಚಾರಗಳಿಗೆ ಸೈಂಟಿಫಿಕ್ ಸೋರ್ಸಸ್ ಕೊಟ್ಟಿರಬೇಕು. AI ಬಳಸಿ ಕಾಂಟೆಂಟ್ ಮಾಡಿದ್ರೆ ಅದು ಸ್ಪಷ್ಟವಾಗಿ ಲೇಬಲ್ ಆಗಿರಬೇಕು. ಹಾಗೆ ಅಡ್ವರ್ಟೈಸಿಂಗ್ ವಿಚಾರದಲ್ಲೂ ಕೂಡ ಇದೆ. ಹೆಲ್ತ್ ಫುಡ್ಗಳು, ಸಪ್ಲಿಮೆಂಟ್ಸ್, ಮೆಡಿಕಲ್ ಪ್ರಾಡಕ್ಟ್ ಗಳನ್ನ ಎಜುಕೇಶನಲ್ ಕಾಂಟೆಂಟ್ ಅಂತ ಹೇಳಿ ಪ್ರಮೋಟ್ ಮಾಡೋದು ಇನ್ನು ಮುಂದೆ ಸಿಕ್ಕಾಪಟ್ಟೆ ಕಠಿಣ ಮಾಡಿದ್ದಾರೆ ಚೀನಾದಲ್ಲಿ. ಅಧಿಕಾರಿಗಳ ವಾದ ಏನು ಅಂದ್ರೆ ಇದರಿಂದ ಮಿಸ್ಇನ್ಫಾರ್ಮೇಶನ್, ಸುಳ್ಳು ಮಾಹಿತಿ ಕಮ್ಮಿ ಆಗುತ್ತೆ, ಜನರ ಸೇಫ್ಟಿ ಹೆಚ್ಚುತ್ತೆ ಅಂತ. ಆದ್ರೆ ಟೀಕಾಕಾರರು ಹೇಳ್ತಿದ್ದಾರೆ ಇನ್ನೊಂದು ರೀತಿಯ ಕಂಟ್ರೋಲ್ ಮೆಕ್ಯಾನಿಸಮ್ ಇದು. ಯಾರು ಮಾತನಾಡಬೇಕು, ಯಾರು ಮಾತನಾಡಬಾರದು ಅನ್ನೋದನ್ನ ಸರ್ಕಾರ ತಾನೇ ಕಂಟ್ರೋಲ್ ಮಾಡೋಕೆ ಮಾಡಿರೋ ಸ್ಕೀಮ್ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಜನ ಮಿಶ್ರ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಕೆಲವರು ಹೇಳ್ತಾರೆ ಇದರಿಂದ ಫೇಕ್ ಎಕ್ಸ್ಪರ್ಟ್ಸ್ ಕಮ್ಮಿ ಆಗ್ತಾರೆ ಅಂತ. ಆದ್ರೆ ಇನ್ನು ಕೆಲವರು ಹೇಳ್ತಾರೆ ಇದು ಫ್ರೀ ಸ್ಪೀಚ್ ಅನ್ನ ಕೊಂದೆ ಹಾಕುವ ಪ್ರಯತ್ನ ಅಂತ. ಇದು ಚೀನಾದ ಒಳಗೆ ನಡೆದ್ರೂ ಕೂಡ ಪರಿಣಾಮ ಮಾತ್ರ ಗ್ಲೋಬಲ್ ಆಗಿರುತ್ತೆ. ಯಾಕಂದ್ರೆ ಇನ್ಫ್ಲೂಯೆನ್ಸರ್ ಇಂಡಸ್ಟ್ರಿ ಜಗತ್ತಿನ ಎಲ್ಲಾ ಕಡೆ ಹರಡಿದೆ. 2027 ಒಳಗೆ ಈ ಇಂಡಸ್ಟ್ರಿಯ ವ್ಯಾಲ್ಯೂ $480 ಬಿಲಿಯನ್ ಅಥವಾ 40 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಸೊ ಇಷ್ಟು ದೊಡ್ಡ ಮಾರ್ಕೆಟ್ ಇರುವಾಗ ಯಾರು ಎಕ್ಸ್ಪರ್ಟ್ಸ್ ಅನ್ನೋದೇ ಪ್ರಶ್ನೆ, ಮತ್ತು ಅದನ್ನ ಯಾರು ಡಿಸೈಡ್ ಮಾಡಬೇಕು ಅನ್ನೋದೇ ಪ್ರಶ್ನೆ. ನೀವೇನಂತೀರಾ ಸ್ನೇಹಿತರೆ? ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಪಾರ್ಟೆಂಟ್ ಮಾಹಿತಿಗಾಗಿ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.